ಮತಕ್ಷೇತ್ರದಲ್ಲಿ ಉಮಾಶ್ರೀ ಬೆಂಬಲಿಗರ ಪ್ರತಿಭಟನೆ, ಸಚಿವ ಸ್ಥಾನಕ್ಕೆ ಆಗ್ರಹ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕಿ ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬನಹಟ್ಟಿಯ ಬಸ್ ನಿಲ್ದಾಣದ ಹತ್ತಿರ ರಸ್ತೆಯಲ್ಲಿರುವ ನೂರಾರು ಕಾರ್ಯಕರ್ತರು ಜಮಾಯಿಸಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಘೋಷಣೆಗಳನ್ನು ಕೂಗಿ ಬ್ಯಾನರ್ಗಳನ್ನು ಪ್ರದರ್ಶಿಸಿದರು. ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ ತಕ್ಷಣವೇ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತ ರಾಹುಲ್ ಕಲಾಲ್, ತೆರದಾಳ್ ಮತಕ್ಷೇತ್ರಕ್ಕೆ ಉಮಾಶ್ರೀ ಅವರ ಕೊಡುಗೆ ಅಪಾರವಾಗಿದ್ದು, ಅವರಿಗೆ ಸಚಿವ ಸ್ಥಾನ ದೊರೆಯಲೇಬೇಕು ಎಂಬುದು ಕ್ಷೇತ್ರದ ಜನರ ಬಹುದಿನಗಳ ಬೇಡಿಕೆಯಾಗಿದೆ ಎಂದರು. ಅವರು ಸರ್ಕಾರ ಹಾಗೂ ಪಕ್ಷದ ಹೈಕಮಾಂಡ್ ಈ ಬೇಡಿಕೆಯನ್ನ ಗಂಭೀರವಾಗಿ ಪರಿಗಣಿಸಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಬೇಡಿಕೆ ಈಡೇರದೇ ಇದ್ರೆ ಮುಂದಿನ ದಿನಗಳಲ್ಲಿ ತೆರದಾಳ್ ಕ್ಷೇತ್ರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ರಬಕವಿ ಬನಹಟ್ಟಿಯಲ್ಲಿ ಆರಂಭವಾಗಿರುವ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಈ ಬೇಡಿಕೆಗೆ ಸರ್ಕಾರ ಮತ್ತು ಪಕ್ಷದ ಹೈಕಮಾಂಡ್ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ಸಂದರ್ಭದಲ್ಲಿ ಸಂಗಪ್ಪ ಕುಂದಗೋಳ್, ಸದಾಶಿವ ಗೋಂದಕರ್, ಸಿದ್ದಪ್ಪ ಝಳಕಿ, ಎಮ್ಮನಪ್ಪ ತಳವಾರ್, ರಾಹುಲ್ ಕಲಾಲ್, ದೇವಪ್ಪ ಮಹಿಷಾವಾಡಗಿ, ಮಾಯಪ್ಪ ಕರಿಜ್ಯೋತಿ, ಕಾಡು ಮೋಪಗಾರ್, ಸುರೇಖಾ ಕಾಂಬಳೆ, ಹಾರೂನ್ ಸಾಂಗ್ಲಿಕರ್, ಸಚಿನ್ ಹಟ್ಟಿ, ರವಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಗೂ ಹಲವು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ವರದಿ ದಿಲೀಪ್ ಎಸ್ ಕಾಂಬ್ಳೆ, ಜಸ್ಟ್ ಕರ್ನಾಟಕ ಟಿವಿ, ಬಾಗಲಕೋಟೆ. ಆದರೆ ಆದರೂ ಇನ್ನೂ ಅನುಕೂಲವಿದೆ. ಸಿದ್ದರಾಮಯ್ಯ ಸಾಹೇಬರಿಗಾಗಿ, ಡಿ ಕೆ ಶಿವಕುಮಾರ್ ಸಾಹೇಬರಿಗಾಗಿ ನಾವು ಇನ್ನೊಂದು ತೋರಿಸೋದು ಏನಂತ, ಸಾಕಷ್ಟು ಕಳೆದ ಬಾರಿ ಅವರು ಅಭಿವೃದ್ಧಿಗಳು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಬಾಗಲಕೋಟೆ ಜಿಲ್ಲಾದಲ್ಲಿ ಎಲ್ಲ ಕೆಲಸ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರೂ ಮಾಡಲಾರ್ದಂಥದ್ದು ಕೆಲಸ ಅವರೆಲ್ಲ ಮಾಡಿದ್ದಾರೆ. ದೊಡ್ಡ ದೊಡ್ಡ ಕೆಲಸ ಮಾಡಿದ್ದಾರೆ. ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ. ಸಾಮಾನ್ಯ ಜನರೆಲ್ಲ ಅವ್ರು ಮಂತ್ರಿ ಆಗಬೇಕಾಗಿತ್ತು ಮೊದಲೇ ಹಂತದಲ್ಲಿ ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ಇವಾಗ MLC ಇದ್ದಾರೆ, ಅವ್ರು ಮಂತ್ರಿ ಮಾಡಿದ್ರೆ ಇನ್ನೂ ತೆರದಾಳ್ ಮತಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಬಾಗಲಕೋಟೆ ಜಿಲ್ಲಾ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲ ಸೇರಿ. ಉಮಾಶ್ರೀ ಅವರು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಸ್ತಿ. ಇಡೀ ಕರ್ನಾಟಕದಿಂದ ಉಮಾಶ್ರೀ ಇರುವಂಥದ್ದೊಂದು ಹಿರಿಜೀವಿ, ಅದು ನಮ್ಮ ಆಸ್ತಿ. ಹೆಂಗಂದ್ರೆ ಅವರು ತತ್ವವನ್ನು, ಕಾಂಗ್ರೆಸ್ ಪಕ್ಷದ ತತ್ವವನ್ನು ಸಂಪೂರ್ಣ ಅರ್ಥವರು, ಸಾಮಾನ್ಯ ಕುಟುಂಬದಿಂದ ಬಂದವರು. ಮೇಲಾಗಿ ಯಾವ ಜೀವನ ಬಗ್ಗೆ ಯಾವ ಆಸಕ್ತಿ ಅವ್ರಿಗಿಲ್ಲ, ಜನ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದರಿಂದ ನಾವು ಅವ್ರೇನು ಗಮನಿಸ್ತಾರೆ, ನಾವು ಮಾತ್ರ ಬಿಡಂಗಿಲ್ಲ. ಅವ್ರ ಮಂತ್ರಿ ಆತಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಅಲ್ಲ, ಇಡೀ ರಾಜ್ಯಗಳ ಒಂದು ಅನುಕೂಲ ಆಕತಿ. ಸಾಮಾನ್ಯ ಜನರು ಬದುಕಲಾಕ, ಅವರ ಅನುತಮ ಕೇಳಲಾಕ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಅನಿವಾರ್ಯತೆ. ಸರ್ಕಾರದ ಶತಸಿದ್ಧವಾಗಿ ಅವರು ಮಂತ್ರಿ ಮಾಡಬೇಕಂತ ಉದ್ದೇಶದಿಂದ ಬಾಗಲಕೋಟೆ ಜಿಲ್ಲೆಯಿಂದ ಮತ್ತು ರಬಕವಿ ತಾಲೂಕಿನಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಮಹಿಳೆಯರು ಕೂಡಿಗೆಯಿಂದ ಹೋರಾಟ ಮಾಡಿ ಏನಾದರೂ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಉದ್ದೇಶದಿಂದ ನಾವು ಸರ್ಕಾರನ್ನ ಮತ್ತು ಸಿದ್ದರಾಮಯ್ಯ ಅವ್ರನ್ನ, ಡಿ ಕೆ ಶಿವಕುಮಾರ್ನ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ, ನಾವು ರಾಹುಲ್ ಗಾಂಧಿ ಅವ್ರನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚು ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.